ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದು ತುಂಬಾ ಇಷ್ಟವಾಗಿರುವಂಥ ರೆಸಿಪಿ, ಎಲ್ರಿಗೂ ತುಂಬ ಇಷ್ಟ, ಮಕ್ಕಳಿಗಂತೂ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು ಅಂಥ ರೆಸಿಪಿ ಏನು ಅಂದರೆ ಪಿಜ್ಜಾ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಅಕ್ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಕಂಪ್ಲೀಟ್ ಪ್ರೋಸೆಸನ್ನು ನೋಡಿದ್ರೆ ತಪ್ಪದೆ ನಿಮಗೂ ಕೂಡ ಪಿಜ್ಜಾ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ನೋಡಿ, ತುಂಬಾ ಈಸಿ ರೆಸಿಪಿ. ಪಿಜ್ಜಾ ಕೂಡ ಒಂದು ನೋಡ್ರಲ್ಲ. ಮೊದಲಿಗೆ ನಾನು ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. 2-3 ಚಮಚ ಆದರೆ ಸಾಕಾಗುತ್ತೆ. ಹಾಗೆ 1 ಚಮಚ ಅಷ್ಟು ನಾನು ಸಕ್ಕರೆ, ಒಂದು ಅರ್ಧ ಚಮಚ ಮೈದಾ ಹಿಟ್ಟು, ಹಾಗೆ 1/4 ಚಮಚದಷ್ಟು ನಾನು ಡ್ರೈ ಈಸ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಈಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಸೈಡ್ಗೆ ಇಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇರೋ ಜಾಗದಲ್ಲಿ ಇಟ್ಕೊಳ್ಳಿ, ಬೇಗ ಪರ್ಮೆಂಟ್ ಆಗುತ್ತೆ. ಮತ್ತೊಂದು ಕಡೆ ನಾನು ಒಂದು ಪ್ಲೇಟಿಗೆ 1 ಬೌಲಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಂಗೆ 1/4 ಚಮಚ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ನೋಡಿ, ನಾನು ಅರ್ಧ ಗಂಟೆ ನಂತರ ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಪರ್ಮೆಂಟ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವೇ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ನಾವು ಹಿಟ್ಟು ಏನು ತೊಗೊಂಡಿದ್ವಲ್ಲ ಮೈದಾ ಹಿಟ್ಟು, ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಹಾಗೆ 1 ಚಮಚ ಮೊಸರನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನಮಗೆ ಬಿಸಿ ನೀರಲ್ಲಿ ಈಸ್ಟನ್ನು ಮಿಕ್ಸ್ ಮಾಡಿ ಇಡೋದ್ರಿಂದ ಚೆನ್ನಾಗಿ ಪರ್ಮೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಉಪಯೋಗಿಸೋಕೆ ಹೋಗಬೇಡಿ. ನೋಡಿ, ಹಂಗೆ ಮೈದಾ ಹಿಟ್ಟು ಕಲಿಸೋವಾಗ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿ ಆಗಬಾರ್ದು, ಹಂಗಂತ ತುಂಬ ತೆಳ್ಳಗೂ ಕೂಡ ಆಗಬಾರ್ದು. ನಾನು ಒಂದು ಅರ್ಧ ಕಪ್ಪಲ್ಲಿ ಇನ್ನೂ ಸ್ವಲ್ಪ ನೀರು ಉಳಿದಿದೆ ನೋಡಿ. ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 2 ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ನಾನು ಲಾಸ್ಟ್ ಟೈಮು ಬ್ರೆಡ್ ವಿಡಿಯೋ ತೋರಿಸಿದ್ನಲ್ಲ, ಬನ್ ವಿಡಿಯೋದಲ್ಲಿ ನಾನು ಯಾವ ಥರ ನಾದ್ಕೋಬೇಕು ಅಂತ ಹೇಳಿದ್ದೆ ಹಿಟ್ಟನ್ನು. ಅದೇ ಪ್ರೋಸೆಸ್ಸು ಪಿಜ್ಜಾಗೂ ಕೂಡ ಚೆನ್ನಾಗಿ ನಾದ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪಿಜ್ಜಾ ಯಾವ ಥರ ಬರುತ್ತೆ ಅಂತ. ನಿಮಗೆ ಒಂದು ವೇಳೆ ಮೈದಾ ಹಿಟ್ಟು ಬೇಡ ಅಂತಂದರೆ ನೀವು ಗೋಧಿ ಹಿಟ್ಟಲ್ಲೂ ಕೂಡ ಸೇಮ್ ಪ್ರೋಸೆಸ್ಸಲ್ಲಿ ಮಾಡ್ಕೋಬೋದು. ನೋಡೋಲ್ಲ, ಇವಾಗ ಚೆನ್ನಾಗಿ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಚೆನ್ನಾಗಿ ನಮ್ಮ ಸ್ಟ್ರೆಂತೆಲ್ಲ ಬಿಟ್ಟು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನಾವು ಚೆನ್ನಾಗಿ ನಾದ್ಕೊಂಡ್ರೆ ಒಂದು 15-20 ನಿಮಿಷ ಟೈಮ್ ತಗೊಳುತ್ತೆ. ಆವಾಗ ಈಸಿಯಾಗಿ ಮಾಡ್ಕೋಬೋದು ಪಿಜ್ಜಾ. ಇವಾಗ ನಾನು ಇದನ್ನು ಒಂದು ಚಪಾತಿ ಲಟ್ಸ್ಕೊತೀವಲ್ಲ ಅದ್ರ ಮೇಲೆ ಸೇರಿಸ್ಕೊಂಡು ಸ್ವಲ್ಪನೇ ಹಿಟ್ಟನ್ನು ಸೇರಿಸ್ಕೊಂಡು ನಾದ್ಕೊಂಡು ತೋರಿಸ್ತೀನಿ ಹಿಟ್ಟಿಲ್ಲಿ ಪಿಜ್ಜಾ ಮಾಡೋದಕ್ಕೆ ರೆಡಿ ಆಗಿದೆಯಾ ಇಲ್ವಾ ಅಂತ. ಈ ಟಿಪ್ಸನ್ನು ಉಪಯೋಗಿಸ್ಕೊಂಡ್ರೆ ಮೊದಲನೇ ಸಲ ಪಿಜ್ಜಾ ಮಾಡೋರು ಕೂಡ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಇನ್ನೂ ಒಂದು ಸಲ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಮತ್ತೆ ನಾನು ನಾದ್ಕೊತಾ ಇದ್ದೀನಿ. ನಾದ್ಕೊಂಡೋದ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ನೋಡಿ, ಕಂಪ್ಲೀಟಾಗಿ ನಾದ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಒಂದು ಸಲ ಹಿಟ್ಟನ್ನು ತೊಗೊಂಡು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ನಾನು ಒಂದು 10 ನಿಮಿಷ ನಾದ್ಕೊಂಡಿದ್ದೆ, ಚೆನ್ನಾಗಿ ಬಂದಿಲ್ಲ, ಕಟ್ ಆಗ್ತೈತಿ. ಈ ಥರ ಕಟ್ಟಾಗಬಾರ್ದು. ಈ ಥರ ಕಟ್ಟಾದರೆ ಇನ್ನೂ ಪಿಜ್ಜಾಗೆ ಹಿಟ್ಟು ರೆಡಿ ಆಗಿಲ್ಲ ಅಂತ ಅರ್ಥ. ಮತ್ತೆ ಒಂದು 10 ನಿಮಿಷ ನಾದ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ ಚೆನ್ನಾಗಿ ಬಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನು ಒಂದು ಬೌಲ್ಗೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಹಿಟ್ಟಿಗೆ ನೀಟಾಗಿ ನಾವು ಸರ್ಕಲ್ ಶೇಪಲ್ಲಿ ನೀಟಾಗಿ ನೈಸಾಗಿ ಒಂದು ಬಾಲ್ ಥರ ರೆಡಿ ಮಾಡಿಬಿಟ್ಟು ನಾನು ಈ ಬೌಲ್ಗೆ ಸೇರಿಸ್ಕೊಂಡು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆಯನ್ನು ಮುಚ್ಚಿ ಕರೆಕ್ಟಾಗಿ 2 ಅವರ್ ನಂತರ ತೋರಿಸ್ತಾ ಇದ್ದೀನಿ. 2 ಗಂಟೆ ನಂತರ ಚೆನ್ನಾಗಿ ಪರ್ಮೆಂಟ್ ಆಗಿದೆ ಹಿಟ್ಟು. ಈ ಹಿಟ್ಟಿಗೆ ಎಷ್ಟು ಚೆನ್ನಾಗಿ ಪರ್ಮೆಂಟ್ ಆಗಿದೆ ಅಂತ ನೋಡಿ. ಇವಾಗ ಇದಕ್ಕೊಂದು ಪಂಚನ್ನು ಕೊಡೋಣ. ಒಂದು ಪಂಚ್ ಕೊಟ್ಬಿಟ್ಟು ಸೇಮ್ ಅದಕ್ಕೆ ಬಂದುಬಿಟ್ಟಿತ್ತು ಹಿಟ್ಟು ನಾವು ಪಂಚ್ ಕೊಟ್ಟಿದ್ದ ತಕ್ಷಣ. ನೋಡೋರಲ್ಲ, ಇವಾಗ ನೀಟಾಗಿ ಮತ್ತೆ ನಮಗೆ ಚಪಾತಿ ಯಾವ ಥರ ಸರ್ಕಲ್ ಮಾಡ್ಕೊತೀವೋ ಅದೇ ಥರ. ಆದರೆ ನಾನು ತೂಕದಲ್ಲಿರಬೇಕಂದ್ರೆ ಒಂದು 100 ಗ್ರಾಮ್ ಅಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಇನ್ನೊಂದು ದೊಡ್ಡ ಸೈಜಲ್ಲಿ, ಒಂದು ದೊಡ್ಡದು ಈರುಳ್ಳಿ ಬರುತ್ತಲ್ಲ ಆ ಸೈಜಲ್ಲಿ ತೊಗೊಂಡು ನೀಟಾಗಿ ಲಟ್ಸ್ಕೊಳ್ಳೋಣ. ಜಾಸ್ತಿ ತೆಳ್ಳಗೆ ಲಟ್ಸೋಕೆ ಹೋಗಬೇಡಿ. ನೋಡಿ, ನಾನು ಇಷ್ಟು ಮಾತ್ರ ಲಟ್ಸ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟಿಗೆ ನಾನು ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಇವಾಗ ಚಪಾತಿ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬಟರ್ ಸೇರಿಸ್ಕೋಬೋದು. ಹಾಗೆ 1-2 ಚಮಚ ಅಷ್ಟು ನಾನಿಲ್ಲಿ ಸಾಸನ್ನು ಸೇರಿಸ್ಕೊಂಡಿದ್ದೀನಿ, ಟೊಮೊಟೊ ಕೆಚಪ್ಪು, ಹಾಗೆ ಚಿಲ್ಲಿ ಸಾಸು, ಹಾಗೆ ಸೋಯಾ ಸಾಸನ್ನು ಉಪಯೋಗಿಸಿದ್ದೀನಿ. ನೀವು ಬೇಕಿದ್ದರೆ ವಿನೆಗರು ಕೂಡ ಸೇರಿಸ್ಕೋಬೋದು. ಹಾಗೆ ನಾನಿವಾಗ ಚೀಸನ್ನು ಸ್ವಲ್ಪನೇ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗೆ ಮಾಡ್ಕೋಬೋದು ಮನೆಯಲ್ಲೇ. ನಾನು ಚೀಸ್ ಒಂದೇ ಮನೆಯಲ್ಲಿ ಆಚೆಗಡೆ ಅಂಗಡಿಯಿಂದ ತಂದಿರೋದು, ಇನ್ನೆಲ್ಲ ಮನೆಗೆ ಇತ್ತು. ನೋಡಿದ್ರಲ್ಲ, ಈಸ್ಟಿನ ಎಲ್ಲ ಕಡೆ ಅಂಗಡಿಗಳಲ್ಲಿ ಸಿಗುತ್ತೆ. ಒಂದು 30-40 ರೂಪಾಯಿ ಆಗಿರುತ್ತೆ, ಅದು ಅಷ್ಟೇ. ಒಂದು ಸಲ ಈಸ್ಟ್ ತಂದ್ಕೊಂಡ್ರೆ ನಾವು ಈ ಥರ ರೆಸಿಪೀಸ್ ಎಲ್ಲ ಮಾಡ್ಕೋಬೋದು. ನೀವೊಂದು ವೇಳೆ ಈಸ್ಟ್ ಬೇಡ ಅಂದರೆ ನಿಮಗೆ ನೀವು ಅಡುಗೆ ಸೋಡಾ, ಬೇಕಿಂಗ್ ಪೌಡರನ್ನು ಉಪಯೋಗಿಸ್ಕೋಬೋದು. ನೋಡಿದ್ರಲ್ಲ, ಇವಾಗ ಚೀಸ್ ನಂತರ ನಾನು ಕ್ಯಾಪ್ಸಿಕಮ್ಮು ಈ ಥರ ಕಟ್ ಮಾಡಿದ್ದೀನಿ, ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಟೊಮೊಟೊ,
ಟೊಮೊಟೊ ಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಮೊದಲನೇ ನಾವು ಮುಂಚಿತವಾಗಿ ಕಟ್ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡಿರಬೇಕಾಗತ್ತೆ ಹಿಟ್ಟು ಪರ್ಮೆಂಟ್ ಆಗೋ ಅಷ್ಟರಲ್ಲಿ. ಹಾಗೆ ಈರುಳ್ಳಿ ಪೀಸಸನ್ನು ಕೂಡ ನಾನು ಈ ಥರ ಡಿಸೈನ್ನಾಗೆ ಜೋಡಿಸ್ಕೊಂಡಿದ್ದೀನಿ. ಹಾಗೆ ನಾನು ಕಾರ್ನ್ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ್ದು ಬೇಕಾದರೂ ಉಪಯೋಗಿಸ್ಬೋದು. ನಾನು ಕಾರ್ನು ಆಲ್ರೆಡಿ ಕುದಿಸ್ಬಿಟ್ಟು ಒಂದೆರಡು ವಿಜಲ್ ಕೂಗಿಸ್ಕೊಂಡಿದ್ದೆ, ಇದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇದ್ರ ಬದಲಾಗಿ ಮಶ್ರೂಮು, ಪನ್ನೀರು, ಚಿಕನ್ನು ಏನು ಬೇಕಾದ್ರೂ ಈ ಪಿಜ್ಜಾಗೆ ನೀವು ಸೇರಿಸ್ಕೋಬೋದು. ಇದ್ರ ಮೇಲೆ ಮತ್ತೆ ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ, ಚೀಸ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕೂಡ ಸೇರಿಸ್ಕೊಂಡು ಇವಾಗ ನಾವು ಆಲ್ರೆಡಿ ನಮಗೆ ಇಲ್ಲಿ ರೆಡಿಯಾಗಿದೆ. ತವಾ ಬಿಸಿಯಾಗಿ ಬಿಟ್ಟಿದ್ದೆ ನಾನು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನು ಆಲ್ರೆಡಿ ಕಡಾಯ ಇಟ್ಕೊಂಡಿದ್ದೆ, ಕಡಾಯ ಚೆನ್ನಾಗಿ ಬಿಸಿಯಾಗಿದೆ. ಇದ್ರ ಮೇಲೆ ನಾನು ಒಂದು ಸ್ಟ್ಯಾಂಡನ್ನು ಉಪಯೋಗಿಸ್ತಾ ಇದ್ದೀನಿ. ಸ್ಟ್ಯಾಂಡ್ ಉಪಯೋಗಿಸಿದ್ದೀನಿ ನೋಡಿ. ಸ್ಟ್ಯಾಂಡ್ ಇಟ್ಕೊಂಡು ಇದ್ರ ಮೇಲೆ ನಾವು ಈ ಪಿಜ್ಜಾವನ್ನು ಇಡೋಣ. ಇಟ್ಬಿಟ್ಟು ಇವಾಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿ. ಇವಾಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ನಾನು ಒಂದು 20 ನಿಮಿಷ ಕುಕ್ ಹಾಕೋದಕ್ಕೆ ಬಿಟ್ಟಿದ್ದೀನಿ ನೋಡಿ. 20 ನಿಮಿಷದ ನಂತರ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಟೈಮಲ್ಲಿ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸು ಕೂಡ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೆ. ನೀವು ಹಂಗೆ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಪೆಪ್ಪರನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಾಗಿದ್ದರೆ ಆರ್ಗ್ಯಾನಿಕ್ ಕೂಡ ಉಪಯೋಗಿಸ್ಕೋಬೋದು. ಹಂಗೆ ಒಂದು ಚಿಟಿಕೆಯಷ್ಟು ಸಾಲ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಈ ಥರ ಪೆಪ್ಪರು ಸಾಲ್ಟ್ ಈ ಟೈಮಲ್ಲಿ ಉಪಯೋಗಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಚೀಸ್ ಎಲ್ಲ ಕರಗ್ತಾ ಇದೆ, ಹಂಗೆ ಸ್ವಲ್ಪ ಕಲರ್ ಆಗಿ ಬಂದಿದೆ ಸುತ್ತು ನೋಡಿ. ಇವಾಗ ರೆಡಿ ಆಗಿದೆ. ನಾನಿವಾಗ ಸ್ಟವನ್ನು ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. 10 ನಿಮಿಷದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಪಿಜ್ಜಾ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ತಪ್ಪದೇ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು. ಸೂಪರ್ ಆಗುತ್ತಮ್ಮ.